ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ RTCಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಮಾಡಿರೋದ್ರಿಂದ ಯಾರ್ಯಾರು ತಮ್ಮ ಜಮೀನಿನ RTC ಪಹಣಿ ಪತ್ರ ಅಂತ ಏನು ಕರೀತಾರೆ, ಸೊ ಆ ಪಹಣಿ ಪತ್ರಕ್ಕೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಕಡ್ಡಾಯ ಮಾಡಿರೋದ್ರಿಂದ ಯಾವ ಥರ ಲಿಂಕ್ ಮಾಡಬೇಕು, ಏನು ಪ್ರೊಸೀಜರು, ಎಲ್ಲಿ ಹೋಗಿ ಲಿಂಕ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, RTC ಅಂದರೆ ಪಹಣಿ ಪತ್ರ ಅಂತ ಕರೀತಾರೆ, ಜಮೀನಿನ ಉತ್ತಾರ ಅಂತ ಏನು ಕರಿತಿರಲ್ಲ. ಸೊ ಉತ್ತಾರಕ್ಕೆ ಯಾರ ಹೆಸರಿನಲ್ಲಿ ಜಮೀನಿದೆ ಅವರು ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನು ಕಡ್ಡಾಯ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ. ಸೊ RTCಗೆ ಆಧಾರ್ ಲಿಂಕ್ ಮಾಡೋದು ಏನು ಪ್ರಯೋಜನ ಅಂತಂದರೆ, ಜಮೀನಿನ ದಾಖಲೆಗಳು ಇನ್ನಷ್ಟು ಸುರಕ್ಷಿತವಾಗಿರುತ್ತೆ. ಯಾರ ಹೆಸರಿನಲ್ಲಿದೆ ಅವರಿಗೆ ಅನುಕೂಲ ಕೂಡ ಆಗುತ್ತೆ, ಮತ್ತು ಭೂ ದಾಖಲೆ ಪಡೆಯೋದು ಕೂಡ ವೆರಿ ಈಸಿ ಆಗುತ್ತೆ. ಮತ್ತು ಸರ್ಕಾರಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ತುಂಬ ಸರಳ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಪಹಣಿ ಪತ್ರ ಡೀಟೇಲ್ಸ್ ಎಲ್ಲರೂ ಕೂಡ ಉತ್ತಾರ ಅಥವಾ ಬಂದುಬಿಡ್ತವೆ. ಸೊ ಹಾಗಾದರೆ ರೈತರು ತಮ್ಮ ಜಮೀನಿನ RTCಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯ ಮಾಡೋದ್ರಿಂದ ಸರ್ಕಾರದ ಯಾವುದೇ ಒಂದು ಸವಲತ್ತು ಕೂಡ ಪಡಿಬೇಕಾಗಿತ್ತಪ್ಪ ಅಂದರೆ ರೈತರು ತಮ್ಮ RTCಗೆ ಆಧಾರ್ ಸಂಖ್ಯೆಯನ್ನು ಜೋಡಿಸಬೇಕು. ಇದಕ್ಕಾಗಿ ಹೊಸ ತಂತ್ರಾಂಶ ಕೂಡ ಆಲ್ರೆಡಿ ಸಿದ್ಧ ಕೂಡ ಮಾಡಿದೆ. ಆ ವೆಬ್ಸೈಟ್ ಲಿಂಕ್ ಯಾವುದನ್ನು ಕೂಡ ತೋರಿಸ್ಕೊಡ್ತೀನಿ. RTCಗೆ ಆಧಾರ್ ಲಿಂಕ್ ಮಾಡಲಿಕ್ಕೆ ಉದಾಸೀನ ಮಾಡಿದರೆ ಮುಂದಿನ ಹಂತಗಳಲ್ಲಿ ಅಂತ ರೈತರಿಗೆ ಸರ್ಕಾರದ ಯೋಜನೆಗಳಿಂದ ಲಾಭ ಯಾವುದು ಕೂಡ ಸಿಗೋದಿಲ್ಲ, ತೊಂದರೆ ಕೂಡ ಆಗುತ್ತೆ ಅಂತಲೂ ಕೂಡ ಹೇಳಿದರೆ. ಆಂಡ್ರಾಯ್ಡ್ ಮೊಬೈಲ್ ಇಲ್ಲದವರು ಕೂಡ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ಪಂಚಾಯಿತಿ ಅಂತ ಏನು ಕರಿತೀರಿ ಅಲ್ಲಿ ಹೋಗಿ ಭೇಟಿ ಕೊಟ್ಟರೆ ಸಾಕು, ಅವರು ಕೂಡ ಲಿಂಕ್ ಮಾಡಿ ಕೊಡ್ತಾರೆ. ಜಮೀನು ಮಾರಾಟ ಸಮಯ ಹೆಚ್ಚಿನ ಪಾರದರ್ಶಕ ಆಗುತ್ತೆ. ಯಾರಿಗೆ ಜಮೀನು ಮಾರಾಟ ಮಾಡಿದರೆ, ಯಾವಾಗ ಮಾಡಿದರೆ, ಮತ್ತು ಯಾರಿಂದ ಯಾರಿಗೆ ಹೋಗಿದೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ಮತ್ತು ಸಾಲವನ್ನು ಕೂಡ ಈಸಿಯಾಗಿ ತೊಗೋಬೋದು. ಖಾತೆ ವಿವಾದಗಳನ್ನು ಕೂಡ ಏನಂದರೆ ತಪ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಇದರಿಂದ ಗೊತ್ತಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ಯಾವ ಥರ ಲಿಂಕ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ವೆಬ್ಸೈಟ್ ಕೂಡ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಭೂಮಿ ನಾಗರಿಕ ಸೇವೆಗಳು ಅಂತ ಕರಿತೀವಿ, landrecords.karnataka.gov ವೆಬ್ಸೈಟ್ಗೆ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂತೀರ ಅಥವಾ ಜಮೀನು ಅಥವಾ ಪನಿಪತ್ರ ಯಾರ ಹೆಸರಿನಲ್ಲಿದೆ ಅವ್ರ ಮೊಬೈಲ್ ನಂಬರ್ ಏನಿದೆಯಲ್ಲ ಆಧಾರ್ ಕಾರ್ಡ್ನಲ್ಲಿ, ಸೊ ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ಕ್ಯಾಪ್ಚಾ ಕೋಡ್ನು ಕೂಡ ಇಲ್ಲಿ ಕಾಂತ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ಸಾಕು, ನಿಮಗೆ OTP ಕೂಡ ಬರುತ್ತೆ. ಆ OTPನ ತೊಗೊಂಡು ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಆಗುತ್ತೆ. ನಂತರ ನಿಮ್ಮ ಆಧಾರ್ ಡೀಟೇಲ್ಸ್ನ ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ನಿಮ್ಗೆ ಯಾವ ಥರ ಬರುತ್ತೆ ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಫೋನೊಂದಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿ ನಿಮ್ಮ ಆಧಾರ್ ವಿವರಗಳನ್ನು ಯಶಸ್ವಿಯಾಗಿ ಪರಿಶೀಲಿಸಿದ ನಂತರ ಈ ಕೆಳಗಿನ ಸರ್ವೆ ನಂಬರ್ಗಳು ಕೂಡ ಆಯ್ಕೆ ಮಾಡ್ಬೋದು. ಆಧಾರ್ನ ಲಿಂಕ್ ಮಾಡ್ಬೋದು ಕೂಡ ಅಂತ ಕೊಟ್ಟಿದ್ದಾರೆ. ಆಧಾರ್ ವಿವರಗಳನ್ನು ನಮೂದಿಸಿ ಪರಿಶೀಲನೆ ಕ್ಲಿಕ್ ಮಾಡಿ ಅಂತ ಕೂಡ ಕೊಟ್ಟಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಲಿಂಕ್ ಮಾಡಬೇಕಾಯ್ತಪ್ಪ ಅಂದರೆ ನಿಮ್ಮ ಆಟೋಮೆಟಿಕ್ಲಿ ಪರ್ಟಿಕ್ಯುಲರ್ ಡೀಟೇಲ್ಸ್ ಕೂಡ ಬರ್ತಾ ಹೋಗುತ್ತೆ. ಹಾಗೆ ನಿಮ್ಮ ಪ್ರೊಫೈಲ್ ಕೂಡ ಓಪನ್ ಆಗುತ್ತೆ, ಯಾರ ಹೆಸರಲ್ಲಿದೆ ಏನನ್ನೋದು ಕೂಡ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ, ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡೋಕ್ಕಾಗುತ್ತೆ. ಮತ್ತು ಅದ ನಂತರ ಆಧಾರ್ ಕಾರ್ಡ್ನಲ್ಲಿ ಇರ್ತಾರೆ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಐ ಹಿಯರ್ ಇನ್ ಗಿವ್ ಮೈ ಕನ್ಸೆಂಟ್ ವಾಲಂಟಿಯರ್ಲಿ ಫಾರ್ ಆಧಾರ್ ವೆರಿಫೈ. ಇಲ್ಲಿ ಸ್ವಯಂ ಪ್ರೇರಣೆಯಿಂದ ಆಧಾರ್ಗಾಗಿ ನನ್ನ ಒಪ್ಪಿಗೆಯನ್ನು ಕೂಡ ನೀಡ್ತೀನಿ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂತಿದ್ರೆ ಒಪ್ಪಿಗೆ ಕೊಟ್ಟ ಮೇಲೆ ಆಟೋಮೆಟಿಕ್ಲಿ ವೆರಿಫೈ ಅಂತ ಕೊಡಬೇಕಾಗುತ್ತೆ. ನಂತರ ನೀವು ವೆರಿಫೈ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಈ ಡೀಟೇಲ್ಸ್ಗಳು ಕೂಡ ಏನಪ್ಪ ಅಂದರೆ ನಿಮಗೆ ಕಾಣ್ತಾ ಹೋಗುತ್ತೆ. ಅವರ ನಂತರ ಅವರು ಆ ಆಧಾರ್ ಕಾರ್ಡ್ನಲ್ಲಿ ಇರೋರಿಗೆ ಯಾವ ಪಹಣಿ ಪತ್ರ ಡೀಟೇಲ್ಸ್ನ ಲಿಂಕ್ನ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನೀಗ. ಅದಾದಮೇಲೆ ಹೆಸರು ಅದರಲ್ಲಿರ್ತಕ್ಕಂಥ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಹೆಸರಿದೆ ಅದನ್ನೆಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಇದು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಓಕೆ, ಅದಾದಮೇಲೆ ಐ ಹಿಯರ್ ಮೈ ಗಿವ್ ಆ್ಯಂಡ್ ವೆರಿಫೈ ಅಂತ ಕೊಡಿ. ನಂತರ ವೆರಿಫೈ ಕೂಡ ಆಗುತ್ತೆ. ಆಧಾರ್ ಕಾರ್ಡ್ನ ಯಶಸ್ವಿ ಪರಿಶೀಲಿಸಲಾಗಿದೆ ಅಂತ ಕೂಡ ಬರುತ್ತೆ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ವೆರಿಫೈ ಆದಮೇಲೆ ಆಟೋಮೆಟಿಕ್ಲಿ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗಿದೆ. ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗೆ ಈ ಆಧಾರ್ ಕಾರ್ಡ್ಗೆ ಯಾರ್ಯಾರು ಲಿಂಕ್ ಮಾಡ್ಬೇಕಂತಿದ್ರೆ ಸೊ ಅದನ್ನು ವೆರಿಫೈ ಆದಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಫೆಕ್ಚ್ ಅಪ್ಲಿಕೆಂಟ್ ಡೀಟೇಲ್ಸ್ ಯೂಸಿಂಗ್ ಆಧಾರ್ ವೆರಿಫಿಕೇಷನ್. ಆಧಾರ್ ಪರಿಶೀಲನೆಯಲ್ಲಿ ಬಳಸಿಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಅಂತಲೂ ಕೂಡ ಇದೆ, ಭರ್ತಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ವಿತ್ RTC ಪಹಣಿಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಂತರ ಇಲ್ಲಿ ಫೆಕ್ಚ್ ಅಪ್ಲಿಕೆಂಟ್ ಡೀಟೇಲ್ಸ್ ಯೂಸಿಂಗ್ ಆಧಾರ್ ಕಾರ್ಡ್. ಸೊ ಇಲ್ಲಿ ಸ್ವಲ್ಪ ಎರರ್ ಬರ್ತಾ ಇದೆ. ಆಧಾರ್ ಕಾರ್ಡ್ಗೆ ಯಾರು ನಿಮ್ಮ ಹೆಸರಿನಲ್ಲಿ ಜಮೀನು ಅಥವಾ ಉತ್ತಾರ ಆಯ್ತು ಅಂತ ತೋರಿಸುತ್ತೆ. ನಂತರ ಅದನ್ನೇನು ಮಾಡೋದು ಅಂದರೆ ನೀವು ಲಿಂಕ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಒಂದು ಸರಿ ಲಿಂಕ್ ಆಯ್ತು ಅಂದರೆ ಮುಗೀತು, ಸೊ ನಿಮ್ಮದು ಫಿನಿಶ್ ಆಗುತ್ತೆ ವರ್ಕು. ಸೊ ಹಾಗಾಗಿ ಯಾರ್ಯಾರು ಈಗ ವೆರಿಫೈ ಮಾಡ್ಕೊತಿದ್ರೆ ಕೂಡಲೇ ವೆರಿಫೈ ಮಾಡಿ. ಒನ್ ಸಕ್ಸಸ್ಫುಲಿ ವೆರಿಫೈ ಯುವರ್ ಆಧಾರ್ ಡೀಟೇಲ್ಸ್ ಯು ಕ್ಯಾನ್ ಸೆಲೆಕ್ಟ್ ದ ಸರ್ವೆ ನಂಬರ್ಸ್ ಬಿಲೋ ಆ್ಯಂಡ್ ಲಿಂಕ್ ದ ಆಧಾರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಇಲ್ಲಿ ಕೆಳಗಡೆ ಸರ್ವೆ ನಂಬರ್ ಬರುತ್ತೆ, ಅದನ್ನು ಲಿಂಕ್ ಕೂಡ ಆಗುತ್ತೆ. ಎಂಟರ್ ದ ಆಧಾರ್ ಡೀಟೇಲ್ಸ್ ಆ್ಯಂಡ್ ಕ್ಲಿಕ್ ವೆರಿಫೈ ಅಂತ ಕೂಡ
ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ತಾ ಇದ್ದೀನಿ. ಸೊ ಯಾರು RTC ಉತ್ತಾರ ಅಥವಾ ಪಣಿಪತ್ರಕ್ಕೆ ಲಿಂಕ್ ಮಾಡ್ಬೇಕಂತಾರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ, ಲಿಂಕ್ ಕೂಡ ಮಾಡಿ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಯಾರ್ಯಾರು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಇನ್ನೂ ಕೂಡ ಅವ್ರು ಲಿಂಕ್ ಮಾಡ್ಕೊಳ್ಳಿ. ಇನ್ನೀಗ ಲಾಸ್ಟ್ ಡೇಟ್ ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ. ಇದೊಂದು ಬಿಗ್ ಅಪ್ಡೇಟ್ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.